ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗುತ್ತೆ. ಯಾವ ಕಾರಣಕ್ಕೆ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಕಾವೇರಿಯ ಕಾರಣಕ್ಕೆ. ನೋಡಿ, ಆಗಸ್ಟ್ 13ರಂದು ಇಡೀ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ ಆಗುತ್ತೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಅಖಂಡ ಕರ್ನಾಟಕ ಬಂದ್ ಆಗುತ್ತೆ, ತುರ್ತು ಸೇವೆಯನ್ನ ಹೊರತುಪಡಿಸಿ. CWMA ಆದೇಶವನ್ನು ವಿರೋಧಿಸಿ ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದಾವೆ. ಎಲ್ಲ ಸಂಘಟನೆಗಳು ಕೂಡಿಕೊಂಡು ಕರ್ನಾಟಕ ಬಂದ್ ವೇಳೆ ತುರ್ತು ಸೇವೆಗೆ ಅಡ್ಡಿಪಡಿಸಲ್ಲ ಅಂತ ಹೇಳಿ ಕೂಡ ಸಂಘಟನೆಗಳಿಂದ ಹೇಳಿಕೆ ಕೊಟ್ಟಿರತಕ್ಕಂಥದ್ದು. ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ನೀಡಿವೆ. ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಇದರ ಬಂದ್ಗೆ ಬಂದ್ ಮಾಡ್ತೀವಿ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿರತಕ್ಕಂಥದ್ದು. ಕರ್ನಾಟಕ ಬಂದ್ಗೆ ಆಟೋ ಚಾಲಕರಿಂದ ಬೆಂಬಲ ಸಿಗ್ತಾ ಇದೆ. ಎಲ್ಲರಿಂದಲೂ ಕೂಡ ಬೆಂಬಲ ಸಿಗುತ್ತೆ. ನಾವು ವಿರೋಧಿಸ್ತೀವಿ ಅಂತ ಯಾರು ಹೇಳ್ತಾ ಇದ್ದೀವಿ? ಕರ್ನಾಟಕ ಸ್ವಾಮಿ, ಇದು ಅಖಂಡ ಕರ್ನಾಟಕ. ಒಗ್ಗಟ್ಟಾದರೆ ಮಾತ್ರ ಆ ನೀರು, ಕಾವೇರಿ ನೀರು ಉಳಿಸೋದಕ್ಕೆ ಸಾಧ್ಯ. ಇಲ್ಲಾಂದರೆ ಬೇರೆ ರಾಜ್ಯದವ್ರು ಕೇಳಿಬಿಡ್ತಾರೆ, ನಾವು ಬಿಟ್ಟು ಬಿಡಬೇಕು. ನಮಗೆ ಇಲ್ಲ ಅಂದರೆ ಹೇಗೆ ಬಿಡೋದಕ್ಕೆ ಸಾಧ್ಯ ಅಲ್ವಾ? ಸೊ ಆ ಕಾರಣಕ್ಕೆ ಆಗಸ್ಟ್ 13ರಂದು ಕರ್ನಾಟಕ ಬಂದಾಗುತ್ತೆ. ಕಾವೇರಿ ನೀರನ್ನು ಬಿಡಬಾರ್ದು ಅಂತ ಹೇಳಿ ಎಲ್ಲ ಸಂಘಟನೆಗಳು ಅದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾವೆ. ಮತ್ತು ಕರ್ನಾಟಕದ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದಕ್ಕೆ ಬೆಂಬಲಿಸಬೇಕು, ಬೆಂಬಲಿಸ್ತಾನೆ. ಕರ್ನಾಟಕ ಬಂದ್ ಬಂದ್ ಬಂದ್, ಕರ್ನಾಟಕ ಬಂದ್ ಬಂದ್ ಬಂದ್, ಕರ್ನಾಟಕ ಬಂದ್ ಬಂದ್ ಬಂದ್. ಎಸ್ ವೀಕ್ಷಕರೇ, ವಾಟಾಳ್ ನಾಗರಾಜ್ ಅವರ ಸ್ಟೈಲಲ್ಲೇ 3 ಬಾರಿ ಕರ್ನಾಟಕ ಬಂದ್ 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 ಅಂತ ಅವರೇ ಹೇಳಿರ್ತಕ್ಕಂಥದ್ದು. ಆ ಕಾರಣಕ್ಕೆ ಆಗಸ್ಟ್ 13ರಂದು ಕರ್ನಾಟಕ ಬಂದ್ ಆಗುತ್ತೆ, ತುರ್ತು ಸೇವೆ ಸಿಗ್ತಾವೆ. ಸೊ ಅದರ ಹೊರತು ಇನ್ನೆಲ್ಲ ಸೇವೆಗಳು ಸ್ಥಗಿತ ಆಗುವ ಸಾಧ್ಯತೆಗಳಿದ್ದಾವೆ.